10 ಲಕ್ಷ ಕೋಟಿ 12 ಲಕ್ಷ ಕೋಟಿ ಇಲ್ಲಿ ಅಲ್ಲೋಲ ಕಲ್ಲೋಲ 12 ಲಕ್ಷ ಕೋಟಿ ಐ ಆಮ್ ಟಾಕಿಂಗ್ ಅಬೌಟ್ 3 ಲಕ್ಷ ಕೋಟಿ 3.5 ಲಕ್ಷ ಕೋಟಿ ಇದ್ದರೆ ಒಂದು ರಾಜ್ಯದ ಬಜೆಟ್ ಆಗಿಬಿಡುತ್ತೆ 12 ಲಕ್ಷ ಕೋಟಿಗಳ ಅಲ್ಲೋಲ ಕಲ್ಲೋಲ ಅಂದರೆ 4-5 ರಾಜ್ಯಗಳನ್ನ ತಲೆ ಕೆಳಗೆ ಮಾಡಿಬಿಡ್ಬೋದು ಆ ಫಂಡಲ್ಲಿ ಆ ಥರದೊಂದು ಫಲಿತಾಂಶ ಬರುತ್ತೆ ಕಂಟಿನ್ಯೂ ಮಾಡಿ ಹೌದು ಈಗ ನೀವು ಇದೇನು ತೋರಿಸಿದ್ರೆ ಶೇರ್ ಮಾರ್ಕೆಟ್ ಇಂಡಿಯಾಗೆ ಉತ್ತರ ಪ್ರದೇಶದಲ್ಲಿ ಬಿಗ್ ಶಾಕ್ 38 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆ 38 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆ 32ರಲ್ಲಿ SP ಕಾಂಗ್ರೆಸ್ 6ರಲ್ಲಿ ಲೀಡ್ ಉತ್ತರ ಪ್ರದೇಶದ ಅಪ್ಡೇಟ್ ಇದು ಕೇವಲ 25ರಲ್ಲಿ ಮಾತ್ರ NDA ಮುನ್ನಡೆ ಯಾವ ಉತ್ತರ ಪ್ರದೇಶದಲ್ಲಿ ಯಾವ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗಿದೆಯೋ ಅದೇ ಉತ್ತರ ಪ್ರದೇಶದಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ NDAಗೆ ಹಿನ್ನಡೆ 38ರಲ್ಲಿ ಇಂಡಿಯಾ ಒಕ್ಕೂಟ 32ರಲ್ಲಿ SP 6ರಲ್ಲಿ ಕಾಂಗ್ರೆಸ್ 32+6 38 ಆ ಲೀಡಲ್ಲಿದ್ದಾರೆ ಹಲಪ್ ನೋಡಿ ಕಂಟಿನ್ಯೂ ನೀವು ರಾಮ್ಲಲ್ಲಾದು ಬರೇ UP ಮಾತ್ರ ಅಲ್ಲ ನಮ್ಮೂರಾಗೂ ನಾವು ಹುಟ್ಟದಾಗಿಂದಲೂ ರಾಮದೇವ್ರನ್ನೂ ಪೂಜೆ ಮಾಡ್ತಿದ್ವಿ ನಮ್ಮ ಹನುಮಂತ ದೇವ್ರನ್ನೂ ಅಗ್ರವಾಗಿ ಪೂಜೆ ಮಾಡ್ತಲೇ ಇದ್ವಿ ಅದನ್ನ ಯಾರೂ ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಹೋಗ್ತೀವಿ ಗೌರವ ನಮಸ್ಕಾರಗಳು ಭಕ್ತಿಯಿಂದ ನಾವು ಮಾಡ್ತೀವಿ ಅದನ್ನು ಅಷ್ಟು ಬಿಟ್ಟರೆ ಅದಕ್ಕೆ ಯಾರೂ ಒಬ್ಬ ರೂಪಕ್ಕೆ ಯಾರೂ ಇರಲಿಲ್ಲ ಅದನ್ನೇನೋ ಹೈಪ್ ಮಾಡಿದ್ರು ಅದನ್ನು ನಾವುಗಳು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಇಂಥ ಒಳ್ಳೆ ಅವಕಾಶ ಇನ್ ಜನರಲ್ ಟಾಕ್ ಅಂತ ಕೇಳ್ತೀನಿ ನೀವು ಕಾಮನ್ ಮ್ಯಾನ್ ಒಬ್ಬರನ್ನ ಮಾತನಾಡಿಸಿ ಯಾರಿಗೆ ವೋಟ್ ಮಾಡ್ತೀರಿ ಬಹುತೇಕರು ಹೇಳ್ತಾರೆ ಮೋದಿನೇ ರೀ ದೇಶ ಅಂತ ಬಂದಾಗ ಮೋದಿಯವ್ರು ನೋಡ್ಬೇಕ್ರಿ ನಾನು ಕಾಮನ್ ಮ್ಯಾನ್ ಮಾತಾಡ್ತಾ ದೇಶ ಅಂತ ಬಂದಾಗ ಮೋದಿ ನೋಡ್ಬೇಕ್ರಿ ಅಂತ ರಾಹುಲ್ ಗಾಂಧಿ ಅಂತ ಹೇಳಿದ್ರೆ ಇಲ್ಲ ರೀ ಮೋದಿ ಇದೊಂದು ಮಾತಿದೆ ಇನ್ನೊಂದು ಕೇಳಿದ್ರೆ ಏನಕ್ಕೆ ಅಂತ ಕೇಳಿದ್ರೆ ನೋಡ್ರಿ ಎಲ್ಲರೂ ತಿಂತಾರೆ ರೀ BJP ಅವರು ತಿಂತಾರೆ ಕಾಂಗ್ರೆಸ್ನವರು ತಿಂತಾರೆ ಆದರೆ ಹಿಂದೂಗಳಿಗೆ ಒಂದು ದೇವಸ್ಥಾನ ಅಂತ ಮಾಡಿದ್ರಲ್ರಿ ಕಾಂಗ್ರೆಸ್ ಅವ್ರು ಬಂದು ಕಟ್ತಾ ಇದ್ರಾ ನರೇಷನ್ ಅಥವಾ ನಿಜನೂ ಇರಬಹುದು